ಕಾಂಗ್ರೆಸ್ನಲ್ಲಿ ಉಪಚುನಾವಣಾ ಟಿಕೆಟ್ ಕಗ್ಗಂಟು ಜೋರಾಗ್ತಾ ಇದೆ. ಬೆಂಗಳೂರಿಗೆ ಆಗಮಿಸಿ ಸಭೆ ನಡೆಸಿರುವುದು ರಣದೀಪ್ ಸಿಂಗ್ ಸುರ್ಜೇವಾಲಾ. ಬಾಗಲಕೋಟೆ, ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಉಪಚುನಾವಣೆ ನಿಗದಿಯಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಕ್ಯಾಂಡಿಡೇಟ್ ಯಾರಾಗಬೇಕು ಕಾಂಗ್ರೆಸ್ನಿಂದ ಅಂತ ಕಾಂಗ್ರೆಸ್ ಪಕ್ಷದಿಂದ 2 ಕ್ಷೇತ್ರಗಳಿಗೆ ಟಿಕೆಟ್ ಯಾರು ಕೊಡಬೇಕು ಎನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುರ್ಜೇವಾಲಾ ಬಂದು ಚರ್ಚೆ ಮಾಡಿಕೊಂಡಿದ್ದಾರೆ. ಮುಖ್ಯಮಂತ್ರಿ ಮತ್ತು ಡಿಕೆಶಿ ಜೊತೆ ಚರ್ಚೆ ಮಾಡಿದ್ದಾರೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಅವರು. ಸುರ್ಜೇವಾಲಾಗೆ ಗೆಲ್ಲುವ ಅಭ್ಯರ್ಥಿಗಳ ಬಗ್ಗೆ ಸಿಎಂ ಮತ್ತು ಡಿಸಿಎಂ ಒಂದು ಕಡೆ ಮಾಹಿತಿ ಕೊಟ್ಟಿದ್ದಾರೆ. ಬಳಿಕ ಅಲ್ಪಸಂಖ್ಯಾತ ಮುಖಂಡರನ್ನ ಹೊರಗಡೆ ಇಟ್ಟು ಕೂಡ ಸಭೆಯನ್ನು ಮಾಡಿದ್ದಾರೆ. ಅದರಿಂದ ಸ್ವಲ್ಪ ಗದ್ದಲ ಆಗಬಹುದು. ಅವ್ರು ಆಚೆ ಇರಲಿ, ನಾವು ಮಾತಾಡ್ತೀವಿ ಅಂತ ಹೇಳಿ ಅವ್ರನ್ನ ಆಚೆ ಇಟ್ಟೇ ಸಭೆಯನ್ನು ಮಾಡಿದ್ದಾರೆ. ಇಲ್ಲಿ ದಾವಣಗೆರೆಯಿಂದ ಒಂದಷ್ಟು ಜನ ಮುಖಂಡರು ಬಂದಿದ್ದರು. ದಾವಣಗೆರೆ ಭಾಗದಲ್ಲಿ ಶಾಮನೂರು ಶಿವಶಂಕರಪ್ಪನವ್ರು ತೀರ್ಕೊಂಡ ಮೇಲೆ ಆ ಒಂದು ಟಿಕೆಟನ್ನು ಈ ಭಾಗದ ಮುಸ್ಲಿಂ ಮುಖಂಡರಿಗೆ ನೀಡಲೇಬೇಕು ಅಂತ ಹೇಳಿ ಅವರ ಒಂದು ಒತ್ತಾಯ ಬಹಳ ದಿನಗಳಿಂದ ಕೇಳಿ ಬರ್ತಾ ಇದೆ. ಇದಕ್ಕಿಂತ ಮುಂಚೆ ಕೂಡ ಈ ಒಂದು ಒತ್ತಾಯ ಇತ್ತು. ಆದರೆ ಸಭೆಗೆ ಹಿರಿಯರಿಗೆ ಅವಕಾಶ ನಿರಾಕರಣೆ ಆಗಿದೆ. ಕೇವಲ ಜಮೀರ್ ಅಹಮದ್, ಸಲೀಂ ಅಹಮದ್, ತನ್ವೀರ್ ಸೇಠ್ ಎಲ್ಲ ಬಂದು ಕೂತ್ಕೊಬೇಡ್ರಪ್ಪ, ಇಲ್ಲಿ ಸ್ವಲ್ಪ ಜನ ಬನ್ನಿ, ಇಲ್ಲಿ ಸಲೀಂ ಬನ್ನಿ, ನೀವು ತನ್ವೀರ್ ಬನ್ನಿ, ಜಮೀರ್ ಅಹಮದ್ ಬನ್ನಿ ಅಂತ ಹೇಳಿ ಅಷ್ಟು ಜನ ಮಾತ್ರ ಕೂರಿಸ್ಕೊಂಡು ಸಭೆಯನ್ನು ಮಾಡಿದ್ದಾರೆ. ಉಳಿದವರನ್ನ ಮತ್ತೆ ಕರೆದು ಸಭೆ ಮಾಡ್ತೀವಿ ನಾವು ಅಂತ ಭರವಸೆ ಕೊಟ್ಟಿದ್ದಾರೆ. ಹೀಗಾಗಿ ಸಭೆಯಿಂದ ಹೊರಗಿಟ್ಟು ಅಲ್ಪಸಂಖ್ಯಾತ ಮುಖಂಡರುಗಳನ್ನ ಮೀಟಿಂಗ್ ನಡೆದಿದೆ. ನಾಳೆ ಇನ್ನೊಂದು ರೌಂಡಿನ ಸಭೆ ನಡೆಸಲಿದ್ದಾರೆ ಸುರ್ಜೇವಾಲಾ ಅವರು. 2 ಕ್ಷೇತ್ರಗಳ ಟಿಕೆಟ್ ನಾಳೆ ಬಹುತೇಕ ಫೈನಲ್ ಆಗುವಂತ ಚಾನ್ಸಸ್ ಒಂದು ಕಡೆ ಇದೆ. Only party where people look towards, and that's why we are going to work unitedly. Like you were skeptical, but we won both the seats in by-election. Everybody said you will not win the seats because you've not won for 50 years. But we won the seats because people of Karnataka are with us. Ordinary people, poor people are with us. We are again going to win the 2 by-elections in assembly with blessings of our brothers and sisters of Karnataka. I don't know. Everybody will abide by High Command's decision. There is no doubt about that. Everybody, all congressmen, they are on one line. The High Command will decide, and whatever the High Command decide, they will abide by it. Sir, tomorrow is final, sir. In all probability, the High Command will decide the candidature by tomorrow. I don't know. BJP has announced a candidate because there was no competition in BJP. Nobody was asking ticket. But in Congress, we have a lot of candidates, lot of aspirants, both in Davangere and Bagalkot. So today, Mr. Surjewala ji, General Secretary ICC in charge, has called a meeting. And PCC President Shivkumar ji, Siddharamaiah ji already been discussing with Mr. Surjewala. Finally, after consultation, hopefully tomorrow they may announce the candidate of both the constituencies. ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಬಂದಿದ್ದಕ್ಕೆ ಜೆಡಿಎಸ್ನ ಟೀಕೆ ಮುಂದುವರೆದಿದೆ. ಕಾಂಗ್ರೆಸ್ನ ವಸೂಲಿವಾಲಾ ಅವರು, ಸುರ್ಜೇವಾಲಾ ಅಲ್ಲ, ಕಾಂಗ್ರೆಸ್ನ ವಸೂಲಿವಾಲಾ ಅವರು ರಾಜ್ಯಕ್ಕೆ ಬಂದಿದ್ದಾರೆ. ಹೈಕಮಾಂಡ್ ಖಜಾನೆ ತುಂಬಿಸುವ ಸಲುವಾಗಿ ಜನರ ತೆರಿಗೆ ಹಣ ಲೂಟಿ ಮಾಡ್ತಾ ಇದ್ದಾರೆ ಅವರು. ಪಂಚರಾಜ್ಯಗಳಿಗೆ ವಿಧಾನಸಭೆ ಚುನಾವಣೆ ಘೋಷಣೆ ಆಗಿದೆ. ಹೀಗಾಗಿ ಕಲೆಕ್ಷನ್ ಏಜೆಂಟ್ ಇವರು, ಕರ್ನಾಟಕದ ಸೂಪರ್ ಸಿಎಂ ಇವರು. ಅಸಲಿ ಸಿಎಂ ಸಿದ್ದರಾಮಯ್ಯ ಅಲ್ಲ, ಅವ್ರ ಮೇಲಿರತಕ್ಕಂಥ ಸಿಎಂ ಅಂದ್ರೆ ಅದು ಸುರ್ಜೇವಾಲಾ ಅಂತ ಜೆಡಿಎಸ್ ಹೇಳ್ತಾ ಇರೋದು. ಇಲ್ಲಿನ ಪಟಾಲಂಗಳು ಹೈಕಮಾಂಡ್ ಗುಲಾಮಗಿರಿಯಲ್ಲಿ ತೊಡಗಿದ್ದಾರೆ. ಕರ್ನಾಟಕವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಟಿಎಂ ಮಾಡ್ಕೊಂಡು ಬಿಟ್ಟಿದ್ದಾರೆ. ಹೈಕಮಾಂಡ್ ಖಜಾನೆ ತುಂಬಿಸುವ ಸಲುವಾಗಿ ಜನರ ತೆರಿಗೆ ಹಣ ಲೂಟಿ ಆಗ್ತಿದೆ ಅಂತ ಹೇಳಿ ಜೆಡಿಎಸ್ ಹೇಳಿದೆ.